ನಮಸ್ತೆ ಎಲ್ಲ ಧ್ಯಾನ ಬಂಧುಗಳಿಗೆ ನನ್ನ ಆತ್ಮಪೂರ್ವಕ ಪ್ರಣಾಮಗಳನ್ನ ತಿಳಿಸ್ತೀನಿ. ಮೊದಲಿಗೆ ಪರಮಪಿತ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಹಾಗೂ ಗುರುಮಾತಾ ಸ್ವರ್ಣಮಾಲಾ ಅಮ್ಮಗೆ ನನ್ನ ಮನಸಾರ ಪ್ರಣಾಮಗಳನ್ನ ತಿಳಿಸ್ತಾ ನಮ್ಮ ಈ ದಿನದ ಸೆಷನ್ನ ಶುರು ಮಾಡೋಣ. ಇವತ್ತಿನ ನಮ್ಮ ವಿಷಯ ಜ್ಞಾನ ನವರತ್ನಗಳು. ಪತ್ರಿಜಿಯ ಎಷ್ಟೋ ಕಾನ್ಸೆಪ್ಟ್ಗಳಲ್ಲಿ ನನ್ನ ತುಂಬ ಗಾಢವಾಗಿ ಪ್ರಭಾವ ಬೀರಿದಂಥ ಕಾನ್ಸೆಪ್ಟು ಜ್ಞಾನ ನವರತ್ನಗಳು. ಅದರ ಬಗ್ಗೆ ಹೇಗೆ PSSM 18 ಸೂತ್ರಗಳು ತುಂಬ ಇಂಪಾರ್ಟೆಂಟು, ಅದೇ ಥರ ಇದು ಒಂದು ಭಾಳ ಪ್ರಭಾವ ಬೀರುವಂಥ ಒಂದು ವಿಷಯ. ಇದರ ಬಗ್ಗೆ ನಾವು ಗಾಢವಾಗಿ ತಿಳ್ಕೊಳ್ಳೋಣ ಈ ದಿನ. ಯಾವುದು ಈ 9 ಜ್ಞಾನ ನವರತ್ನಗಳು ಅಂದರೆ, ಮೊದಲನೇದು ಆತ್ಮವೇ ಪರಬ್ರಹ್ಮ, ಎರಡನೇದು ಜೀವವೇ ದೇವರು, ಮೂರನೇದು ಈ ದೇಹವೇ ದೇವಾಲಯ, ನಾಲ್ಕನೇದು ನಮ್ಮ ಉಸಿರಾಟವೇ ಗುರು, ಐದನೇದು ಸಮಯವೇ ಸಾಧನ, ಆರನೆಯದು ಸಹನೆಯೇ ಪ್ರಗತಿ, ಏಳನೇದು ದಾನವೇ ಧರ್ಮವು, ಎಂಟನೆಯದು ಧರ್ಮವೇ ಪುಣ್ಯವು, ಇದೇ ನಮ್ಮ ಅನುಭವವೇ ಜ್ಞಾನವು, ಇದು 9ನೆಯದು. ಹೀಗಾಗಿ ಇದು 9 ಜ್ಞಾನ ನವರತ್ನಗಳು. ಇದನ್ನು ಒಂದೊಂದಾಗಿ ಇನ್ನು ಆಳವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಜ್ಞಾನ ನವರತ್ನಗಳಲ್ಲಿ ಮೊದಲನೆಯದು ಆತ್ಮವೇ ಪರಬ್ರಹ್ಮ. ಈ ಆತ್ಮ, ನಾವೆಲ್ಲರೂ ಆ ಬ್ರಹ್ಮ ಪದಾರ್ಥದಿಂದ ಮಾಡಲ್ಪಟ್ಟಿದ್ದೇವೆ ಸ್ನೇಹಿತರೆ. ಹಾಗಾಗಿ ಯಾರು ನೀಚರಲ್ಲ, ಯಾರು ತುಂಬ ಹಿರಿಯರಲ್ಲ, ಎಲ್ಲರೂ ಸಮಾನರು ಅನ್ನೋದು ಈ ಜ್ಞಾನದ ಅರ್ಥ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಶ್ವೇತಕೇತು. ಅಂದರೆ ನಾನು ಯಾರು? ಕೃಷ್ಣನ ಅರ್ಜುನ ಕೇಳ್ತಾರೆ, ಯಾರು ನೀನು? ನಾನು ಇಲ್ಲಿವರೆಗೂ ನನ್ನ ಸ್ನೇಹಿತ, ನನ್ನ ಬಂಧು ಅಂತ ಅಂದ್ಕೊಂಡಿದ್ದೆ, ಆದರೆ ನೀ ಯಾರು ಅಂತ ಕೇಳಿದಾಗ ಕೃಷ್ಣ ಹೇಳ್ತಾರೆ, ಅಹಂ ಬ್ರಹ್ಮಾಸ್ಮಿ, ನಾನು ಯಶೋದೆಯ ಮಗ, ನಾನು ಇಲ್ಲಿಂದ ಬಂದಿದ್ದೀನಿ ಆ ಥರ ಎಲ್ಲ ಹೇಳಿಲ್ಲ ಅವ್ರು ಹೇಳಿದ್ದು ಅಹಂ ಬ್ರಹ್ಮಾಸ್ಮಿ, ನಾನು ಆತ್ಮ ಪದಾರ್ಥ, ನಾನು ಅದೇ ಬ್ರಹ್ಮ ಪದಾರ್ಥದಿಂದ ಮಾಡಲ್ಪಟ್ಟಿದ್ದೇನೆ. ಅಂದರೆ ಬರೀ ನಾನೊಬ್ಬನೇ ಆತ್ಮ, ನಾನು ಆತ್ಮ, ಮತ್ತು ತತ್ವಮಸಿ, ನೀನು ಆತ್ಮ ಅಂತ ಅದರ ಅರ್ಥ ಸ್ನೇಹಿತರೆ. ಈಗ ನೋಡಿ, ಈ ಸುತ್ತು ಇರೋವಂಥ ಗಾಳಿ, ಇದನ್ನು ನಾವು ಬಟ್ಟಲಲ್ಲಿ ತಗೊಂಡ್ರೆ, ಈ ಬಟ್ಟಲಲ್ಲಿ ಇರೋ ಅಂಥ ಗಾಳಿಗೂ ಈ ಗಾಳಿಗೂ ಏನಿದೆ ವ್ಯತ್ಯಾಸ? ಅದು ಏನು ಪದಾರ್ಥದಿಂದ ಮಾಡಿದೆಯೋ ಇದೇ ಪದಾರ್ಥ. ಹಾಗೆ ಅದಕ್ಕೆ ಏನು ಕ್ಷಮತೆ ಇದೆಯೋ, ಏನು ಕೆಪಾಸಿಟಿ ಇದೆಯೋ, ಅದೇನೇನೆಲ್ಲ ಮಾಡ್ಬೋದು, ಅದು ಇದೇ ಪದಾರ್ಥದಿಂದ. ಹಾಗಾಗಿ ಬ್ರಹ್ಮ ಪದಾರ್ಥದಿಂದ ನಮ್ಮನ್ನು ಮಾಡಲ್ಪಟ್ಟಿರೋದ್ರಿಂದ ಬ್ರಹ್ಮ, ಆ ದೇವರಲ್ಲಿ ಏನೇನು ಗುಣಗಳಿದೆಯೋ, ಏನೇನು ಎಬಿಲಿಟೀಸ್ ಇದೆಯೋ ಅದೆಲ್ಲ ನಮ್ಮಲ್ಲೂ ಇದೆ. ಎಲ್ಲ ಪ್ರಶ್ನೆಗಳಿಗೂ, ಎಲ್ಲ ತೊಂದರೆಗಳಿಗೂ ನಾವು ಎಲ್ಲರನ್ನ ಹುಡ್ಕೊಂಡು ಹೋಗ್ತೀವಲ್ವ, ನಮ್ಗೆ ಆಶೀರ್ವಾದ ಮಾಡಿ, ನಮಗೆ ಒಳ್ಳೇದು ಮಾಡಿ ಅಂತ ಕೇಳ್ಕೊತೀವಲ್ಲ, ಅದರ ಯಾವ ಅವಶ್ಯಕತೆಯೂ ಇಲ್ಲ. ಎಲ್ಲ ಕೆಪಾಸಿಟಿ, ಎಲ್ಲ ಎಬಿಲಿಟಿ ನಮ್ಮಲ್ಲೇ ಇದೆ ಅನ್ನೋದರ ಅರಿವು ನಮಗೆ ಬರಬೇಕು ಸ್ನೇಹಿತರೆ. ಇದನ್ನೇ ಪತ್ರಿ ಸರ್ ನೋಡಿ, ನಮ್ಮ 18 ಸೂತ್ರಗಳಲ್ಲಿ ಎಲ್ಲದರಲ್ಲಿನೂ ಇದನ್ನು ಪೂರ್ತಿಯಾಗಿ ಅಳವಡಿಸಿದ್ದಾರೆ. ಅದಕ್ಕೆ ಪತ್ರಿ ಸರ್ ಹೇಳ್ತಾರೆ, ನೀವೆಲ್ಲರೂ ಮಾಸ್ಟರ್ಸ್, ಯಾರೂ ಗುರುವಿನ ಅವಲಂಬಿಸೋದು ಬೇಡ, ಫಾಲೋ ಮಾಡೋದು ಬೇಡ, ನೀವೇ ಗುರು, ನಿಮ್ಮಲ್ಲೇ ಎಲ್ಲ ಇದೆ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇದೆ ಅಂತ ಪತ್ರಿ ಸರ್ ಯಾವಾಗಲೂ ಹೇಳ್ತಾಯಿದ್ರು. ಸೊ ಅದನ್ನೇ ನಾವು ಫಾಲೋ ಮಾಡಬೇಕು, ಎಲ್ಲರಲ್ಲಿ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನಾವೇ ಅಹಂ ಬ್ರಹ್ಮಾಸ್ಮಿ. ಸೊ ಎಲ್ಲರಲ್ಲಿ ಬ್ರಹ್ಮ ಇದೆ. ಸೊ ಎಲ್ಲ ಪದಾರ್ಥದಲ್ಲಿ ಬ್ರಹ್ಮ ಇದೆ, ಎಲ್ಲ ಪ್ರಾಣಿ ಪಕ್ಷಿಗಳಲ್ಲಿ ಬ್ರಹ್ಮ ಇದೆ. ಹಾಗಾಗಿ ನಾವು 18 ಸೂತ್ರಗಳಲ್ಲಿ ಶಾಕಾಹಾರಿಗಳಾಗಬೇಕು, ಸಸ್ಯಾಹಾರಿಗಳೇ ಆಗಬೇಕು, ವೆಜಿಟೇರಿಯನಿಸಮ್ನೇ ಫಾಲೋ ಮಾಡಬೇಕು ಅಂತ ತುಂಬ ಒತ್ತು ಕೊಡ್ತಾರೆ ಪತ್ರಿ ಸರ್. ಸೊ ಇದು ನಮ್ಮ 18 ಸೂತ್ರಗಳಲ್ಲೂ ಉಲ್ಲೇಖ ಇದೆ. ಹಾಗೆ ಅಹಂ ಆತ್ಮ ಗೂಢಾಕೇಶ ಸರ್ವಭೂತ ಶ್ರೇಷ್ಠತಃ ಅಹಂ ಆದಿತ್ಯ ಮಧ್ಯಂಷ್ಟ ಭೂತಾನ
ಅಂತಮೇವಚ ಅಂದರೆ ನಾನು ಬ್ರಹ್ಮ, ನೀನು ಬ್ರಹ್ಮ, ಮತ್ತು ನಾನು ಮೊದಲೂ ಇದ್ದೆ, ಅಂತ್ಯದಲ್ಲೂ ಇರ್ತೀನಿ, ನಾನು ಮಧ್ಯದಲ್ಲೂ ಇರ್ತೀನಿ ಅಂತ ಕೃಷ್ಣ ಹೇಳುವಾಗ ಕೃಷ್ಣ ಅವ್ರ ಬಗ್ಗೆ ಎಲ್ಲ ಹೇಳ್ತಾ ಇರೋದು, ಎಲ್ಲರ ಬಗ್ಗೆ ಹೇಳ್ತಾ ಇದ್ದಾರೆ. ನಾವು ಆದಿಯಿಂದ ಇದ್ವಿ, ಅಂತ್ಯದವರೆಗೂ ಇದ್ದೀವಿ, ಇವಾಗ ಏನಿದ್ದೀವಿ ಇದು ಒಂದು ಪುಸ್ತಕದ ಒಂದು ಮಧ್ಯದ ಪುಟ ಅಷ್ಟೇ ಈ ಜೀವನ ನಮ್ಮದು. ಸೊ ನಮ್ಮನ್ನು ನಾವು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಈ ಪೂರ್ತಿ ಪುಸ್ತಕದ ಎಲ್ಲ ಪುಟಗಳು ನೋಡಬೇಕು. ಅದು ಹ್ಯಾಕ್ ಸಾಧ್ಯ ಇದೆಲ್ಲ ಅಂದರೆ ಧ್ಯಾನ ಮಾರ್ಗದಿಂದ ಮಾತ್ರ ಸಾಧ್ಯ ಸ್ನೇಹಿತರೆ. ಸೊ ಧ್ಯಾನ ಮಾರ್ಗಕ್ಕೆ ಬಂದಾಗ ನಿಮ್ಗೆ ಅರ್ಥ ಆಗುತ್ತೆ ನೀವೇ ಆತ್ಮ. ಎಲ್ಲ ಕಡೆ ಹುಡ್ಕೋದು ಬೇಡ. ದೇವಸ್ಥಾನಕ್ಕೆ ಹೋಗಬೇಕು, ಅಲ್ಲಿ ಹೋಗಬೇಕು, ಮಸೀದಿಗೆ ಹೋಗಬೇಕು, ಚರ್ಚ್ಗೆ ಹೋಗಬೇಕು, ಇದರ ಅವಶ್ಯಕತೆ ಇಲ್ಲ. ನೀವು ಎಲ್ಲಿದ್ದೀರೋ ಅಲ್ಲೇ ನಿಮ್ಮೊಳಗೆ ಆತ್ಮ ಇದೆ. ನೀವು ಕೂತಿರೋ ಜಾಗದಲ್ಲೇ ನೀವು ಧ್ಯಾನ ಮಾಡಿದ್ರೆ ನೀವು ಎಲ್ಲದನ್ನು ಕಂಡುಕೊಳ್ಬೋದು ಅನ್ನೋದು ಈ ಮೊದಲನೇ ಜ್ಞಾನ ನವರತ್ನಗಳ ಒಳ ಅರ್ಥ ಸ್ನೇಹಿತರೆ. ಆತ್ಮವೇ ಪರಬ್ರಹ್ಮ ಅಂದರೆ ಈ ಆತ್ಮನ ಕಂಡುಕೊಳ್ಳೋದು ಹೇಗೆ? ಅದು ಧ್ಯಾನ ಮಾರ್ಗದಿಂದ ಸಾಧ್ಯ. ಪತಂಜಲಿಯವರು ಹೇಳಿದ್ದಾರೆ, ಯೋಗ ಕರ್ಮಸು ಕೌಶಲಂ. ನಾವು ಏನು ಮಾಡ್ತೀವೋ ಅದರಲ್ಲಿ ಸ್ಕಿಲ್ ಡೆವಲಪ್ ಆಗುತ್ತೆ, ಕೌಶಲ್ಯತೆ ಡೆವಲಪ್ ಆಗುತ್ತೆ ಸ್ನೇಹಿತರೆ ಈ ಧ್ಯಾನ ಮಾರ್ಗದಿಂದ. ನೀವು ಅಡುಗೆ ಮಾಡೋದಾದರೆ ಅಡುಗೆ ತುಂಬ ಸ್ವಾದಿಷ್ಟವಾಗಿ ಬರುತ್ತೆ. ನೀವೊಂದು ಕ್ರಿಕೆಟರ್ ಆದರೆ ಅದು ತುಂಬ ಎಕ್ಸೆಲ್ ಆಗ್ತೀರಾ. ಮತ್ತು ನೀವೊಂದು ಸಂಗೀತಗಾರರಾದರೆ ಅದರಲ್ಲಿ ಉನ್ನತಿ ಪಡಿತೀರಾ. ನೀವು ಏನು ಮಾಡಬೇಕು ಅಂತಿದ್ದೀರಾ ಅದರಲ್ಲಿ ನಿಮ್ಮ ಸ್ಕಿಲ್ ಬೆಳೆಯುತ್ತೆ ಈ ಧ್ಯಾನ ಮಾರ್ಗದಿಂದ. ಯಾಕಂದರೆ ನಿಮ್ಮಲ್ಲಿ ಇರೋ ಆತ್ಮನ ನೀವು ಕಂಡುಕೊತೀರ. ಹಾಗಾಗಿ ಧ್ಯಾನ ಮಾರ್ಗದಿಂದ ಇದೆಲ್ಲವೂ ಸಾಧ್ಯ. ಇದು ನಮ್ಮ ಮೊದಲನೇ ಜ್ಞಾನ ನವರತ್ನ, ಆತ್ಮವೇ ಪರಬ್ರಹ್ಮ. ಎಲ್ಲರೂ ಈಕ್ವಲ್, ಯೂನಿವರ್ಸಲ್ ಬ್ರದರ್ಹುಡ್ ಅಂತ ನಾವು ಏನು ಹೇಳ್ತೀವಿ ಅದು ಇಲ್ಲಿಂದಾನೇ ಕಂಡುಕೊಳ್ಬೋದು. ಅಹಂ ಬ್ರಹ್ಮಾಸ್ಮಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.